ಆರ್ ಸಿ ಬಿ ಅವ್ರದ್ದಾದ್ರೂ ಆಗ್ಬೋದು ಇಲ್ಲ ನಮ್ದಾದ್ರೂ ಆಗಿರ್ಬೋದು ಅಂತ ಆಗ್ಬೋದು ಖಂಡಿತ ಸರ್. ಯಾಕಂದ್ರೆ ಈಗ ಮೊದಲನೇ ಮ್ಯಾಚ್ ಆಲ್ರೆಡಿ ಪಂಜಾಬ್ ಮೇಲೆ ಹೊಡೆದಿದ್ದೀವಿ ನಾವು. ಇದೀರಾ ಆರ್ ಸಿ ಬಿಗೆ? ಆರ್ ಸಿ ಬಿಗ ನಮ್ಮ ಬಾಲ್ ಬಸ್ಟರ್ ಟೀಮ್ ಇದೆ, ಅದೇ ನಮ್ಮ ಆರ್ ಸಿ ಬಿ ತರ ಲಾಯಲ್ ಟೀಮ್. ಯಾವಾಗಲೂ ಸೋಲುತ್ತೆ, ಬಟ್ ಸ್ಟಿಲ್ ವಿ ಹೋಪ್ ದಟ್ ಅದು ವಿನ್ ಆಗುತ್ತೆ. ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ. ಇದು ಆರ್ ಸಿ ಬಿ ಹೊಸ ಅಧ್ಯಾಯನ. ಇದೇನೋ ಹಿಸ್ಟ್ರಿ ರಿಪೀಟ್ ಆಗೋ ಥರನೇ ಇದೆ, ಆದರೆ ಹೊಸ ಅಧ್ಯಾಯ ರಚಿಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಪ್ಲೇಯರ್ಸು. ಆದರೆ ಇವಾಗ ಸ್ವಲ್ಪ ಡಿಸಪಾಯಿಂಟ್ಮೆಂಟು ನಾವು ಫ್ಯಾನ್ಸಿಗೆ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಇವಾಗ ಹೆಂಗೆ ಆಡ್ತಿದ್ದಾರೆ ಅಂದರೆ ಇದೇ ಸ್ಟಾರ್ಟಿಂಗಿಂದ ಫಾರ್ಮ್ ಇಟ್ಕೊಂಡ್ಬಂದಿದ್ರೆ ಎಲ್ಲೋ ಪಾಯಿಂಟ್ಸ್ ಟೇಬಲಲ್ಲಿ ಮೇಲೆ ಇರ್ತಿದ್ರು ಅನಿಸುತ್ತೆ. ಆರ್ ಸಿ ಬಿ ಬಾರಿ ಹಾಗಾದ್ರೆ ಪ್ಲೇ ಆಫ್ ಅಂತ ತಲುಪುತ್ತಾ? ಅದೇ ಎಲ್ಲ ಹೇಳ್ತಾ ಇದ್ದಾರೆ, ಮೇಲ್ಗಡೆ ಇರೋ ಟೀಮ್ಗಳು ಸೋಲ್ಬೇಕು, ಆವಾಗ ನಮ್ಮವ್ರು ಯಾರು ಯಾವುದೇ ಮ್ಯಾಚನ್ನು ಸೋಲ್ಬಾರ್ದು. ಹಾಗಿದ್ರೆ ಖಂಡಿತ ಚಾನ್ಸ್ ಇದೆ ಪ್ಲೇ ಆಫ್ಸಿಗೆ ಬರೋಕ್ಕೆ. ಇವತ್ತಿನ ಧರ್ಮಶಾಲಾ ಹೈ ವೋಲ್ಟೇಜ್ ಮ್ಯಾಚ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಪಂಜಾಬ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮ್ಯಾಚ್ ಇದೆ ಇವತ್ತು ತಮ್ಮ ಒಂದು ಹಳೆ ರೆಕಾರ್ಡ್ ಇತ್ತು 864. ಆ ರೆಕಾರ್ಡ್ನ ಮೀರಿಸಿ ಸ್ಕೋರ್ ಮಾಡ್ಬೋದಾ ಅಂತ ಪಂಜಾಬ್ ಜೊತೆ? ಬ್ಯಾಟಿಂಗ್ ಲೈನಪ್ಪು ಮತ್ತು ನಮ್ಮ ಬಾಲಿಂಗು ಎಲ್ಲ ನೋಡ್ತಾ ಇದ್ದರೆ ಖಂಡಿತ ಚಾನ್ಸಸ್ ಇದೆ. ಆದರೆ ಹೇಳೋಕ್ಕಾಗಲ್ವಲ್ಲ, ನಮ್ಮದು ಆರ್ ಸಿ ಬಿದು ಯಾವಾಗಲೂ ಒಂದು ರುಟೀನ್ ಇದ್ದೇ ಇರುತ್ತೆ. ಅಂದರೆ ಕೊನೆ ಗಂಟ ಬಂದ್ಬಿಟ್ಟು ಅದೇನು ಹೇಳ್ತಾರೆ, ಚೋಕ್ ಪಾಯಿಂಟಿಗೆ ತಂದು ನಿಲ್ಲಿಸ್ತಾರೆ. ಅದು ಆ ಥರ ಆಗ್ಬೋದು ಅನಿಸ್ತಾ ಇದೆ. ಮ್ಯಾಚ್ ಕ್ಲೋಸ್ ಇರುತ್ತೆ, ಟಫ್ ಇರುತ್ತೆ, ಬಟ್ ಗೆಲ್ತೀವಿ ಅಂತ. ಆರ್ ಸಿ ಬಿ ಟೀಮ್ನ ಚೋಕರ್ಸ್ ಅಂತಾರೆ. ಎಷ್ಟರ ಮಟ್ಟಿಗೆ ನಿಮಗೆ ಬೇಜಾರಾಗುತ್ತೆ? ಅದಕ್ಕೆ ಆರ್ ಸಿ ಬಿ ಫ್ಯಾನ್ಸ್ ಅನ್ನೋದಲ್ವಾ ನಮ್ಮನ್ನ. ಎಷ್ಟು ಲಾಯಲ್ ಆಗಿದ್ದೀರಾ ಆರ್ ಸಿ ಬಿ ಬಗ್ಗೆ ಅಂತ? ಖಂಡಿತ ಯಾವಾಗಲೂ ಆರ್ ಸಿ ಬಿನೇ. ಇಲ್ಲಿ ಇದೇ ಟೀಮಲ್ಲೂ ಸಹ 8 ಟೀಮ್ ಇದೆ, ಅದರಲ್ಲಿ ಒಂದು ಟೀಮ್ದು ಹೆಸರೇ ಈ ಸಲ ಕಪ್ ನಮ್ಮದೇ ಅಂತ. ಸೊ ಅಷ್ಟೊಂದು ಫ್ಯಾನ್ಸ್ ಇದ್ದಾರೆ ಎಲ್ಲ ಕಡೆ. ಬೆಂಗಳೂರು ಹೋಗಲಿ, ಕರ್ನಾಟಕ ಮತ್ತು ಹೊರಗಡೆನೂ ಅಷ್ಟೇ, ಯಾವಾಗಲೂ ಲಾಯಲ್ಲು. ನಾವೊಂಥರ ಇವಾಗ ಹೊರಗಡೆ ದೇಶದಲ್ಲೆಲ್ಲ ಫುಟ್ಬಾಲು ಅವರು ಫ್ಯಾನ್ಸು ಕ್ರೇಜ್ ಇರುತ್ತೆ. ಇಂಡಿಯಾದಲ್ಲಿ ಕ್ರಿಕೆಟ್ ಅನ್ಬೇಕಿದ್ರೆ ಆರ್ ಸಿ ಬಿನೇ ಕ್ರೇಜು. ಹಾಗಾದರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಲ್ಲಿ ಕನ್ನಡಿಗರಿಗೆ ಜಾಸ್ತಿ ಒಂದು ಒಲವೇ ತೋರಿಸೋದಿಲ್ಲ, ಜಾಸ್ತಿ ಫಾರಿನ್ ಪ್ಲೇಯರ್ಸ್ಗೆ ಮತ್ತು ನಮ್ಮ ಹೊರಗಿನ ದೇಶಿ ಬೇರೆ ಬೇರೆ ಆಟಗಾರರಿಗೆ ಒಂದು ಒಲವು ತೋರಿಸ್ತಾರೆ, ಬಟ್ ಕನ್ನಡಿಗರಿಗೆ ತೋರಿಸೋದಿಲ್ಲ. ಯಾಕೆ ಅಂತ? ಇದು ಈವನ್ ಕ್ರಿಕೆಟರ್ಸು ವ್ಯಕ್ತಪಡಿಸಿದ್ದಾರೆ. ರಾಹುಲ್ ದ್ರಾವಿಡ್ ಇರ್ಬೋದು, ಕುಂಬ್ಳೆ ಇರ್ಬೋದು, ಕೆ ಎಲ್ ರಾಹುಲ್ ಇರ್ಬೋದು, ಇಲ್ಲ ಪಟೀದರ್ ಇರ್ಬೋದು. ಸೊ ಅದು ನಮಗೂ ಬೇಜಾರು ಇರುತ್ತೆ, ನಮ್ಮ ಹುಡುಗರು ನಮ್ಮ ಟೀಮಲ್ಲಿ ಆಡಬೇಕು, ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ. ಆದರೆ ಇದು ಅವರು ಮ್ಯಾನೇಜ್ಮೆಂಟ್ ಡಿಸಿಷನ್. ಅವರು ಒಂದು ನಿರ್ಧಾರ ಬರಬೇಕು, ಲೋಕಲ್ ಪ್ರತಿಭೆಗೆ ಚಾನ್ಸ್ ಕೊಡಬೇಕು, ಇಲ್ಲ ಕರಾವಳಿ ಪ್ರದೇಶದಲ್ಲೂ ಸಹ ರಿಕ್ರೂಟ್ ಮಾಡಬೇಕು, ಸೌತ್ ಕರ್ನಾಟಕದಲ್ಲಿ ರಿಕ್ರೂಟ್ ಮಾಡಬೇಕು, ಸ್ಕೌಟಿಂಗು ಕರೆಕ್ಟಾಗಿ ಆಗಬೇಕು. ಇಲ್ಲಿ ಟ್ಯಾಲೆಂಟ್ಗೇನು ಕಮ್ಮಿ ಇಲ್ಲ, ಹಾಗೆ ಒಳ್ಳೆ ಆಟಗಾರರಿಗೆ ಅವಕಾಶ ಮಾಡಿಕೊಡ್ಬೇಕು. ಅದು ಮ್ಯಾನೇಜ್ಮೆಂಟ್ ಅವ್ರ ತೀರ್ಮಾನ ತಗೋಬೇಕು. ಇದು ಫ್ಯಾನ್ಸು ಸಹ ಅಷ್ಟೇ, ನಾವು ಸ್ವಲ್ಪ ಪ್ರೆಷರ್ ಹಾಕಬೇಕು. ಫ್ಯಾನ್ಸ್ ಪ್ರೆಷರ್ ಹಾಕಿದ್ರೆ ಏನೋ ಚೇಂಜಸ್ ಆಗ್ಬೋದಾ ಏನೋ ಗೊತ್ತಿಲ್ಲ. ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಗ್ಗೆ ಏನಂತೀರಾ ಈ ಸಾರಿ? ಯಾಕಂತಂದರೆ ಬರೀ ಬ್ಯಾಟಿಂಗ್ ಲೈನಪ್ ಹತ್ರನೇ ಜಾಸ್ತಿ ಒಂದು ಫೋಕಸ್ ಮಾಡೋದು ಮ್ಯಾನೇಜ್ಮೆಂಟು. ಯಾಕೆ ಬಾಲಿಂಗ್ ಲೈನಪ್ ಬಗ್ಗೆ ಯಾಕಷ್ಟೊಂದು ಒಲವು ತೋರಿಸ್ತಿಲ್ಲ ಅಂತ? ಇದು ಆಲ್ಮೋಸ್ಟ್ 8 ವರ್ಷದಿಂದ ಹಿಂಗೆ ಆಗ್ತಾ ಬರ್ತಾ ಇದೆ. ಬ್ಯಾಟಿಂಗ್ ಲೈನಪ್ ನೋಡಿದ್ರೆ 250 ಮೇಲೇ ಹೊಡಿತಾರೆ ಎಲ್ಲ ಮ್ಯಾಚ್, ಆ ಥರ ಇರುತ್ತೆ. ಬಾಲಿಂಗ್ ಲೈನಪ್ಪಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿರೋಲ್ಲ. ಆದ್ದರಿಂದ ಎಲ್ಲೋ ಡಿಸಿಷನ್ನು ಅಂದರೆ ಬ್ಯಾಟಿಂಗ್ ಲೈನಪ್ ಬಗ್ಗೆ ನಮ್ಮ ಕ್ಯಾಪ್ಟನ್ಸು ಮತ್ತು ವೈಸ್ ಕ್ಯಾಪ್ಟನ್ಸ್ ಎಲ್ಲ ಕೂತ್ಕೊಂಡು ನಿರ್ಧಾರ ಮಾಡಬೇಕು. ಒಂದು ಟೀಮ್ ಬ್ಯಾಲೆನ್ಸ್ ಅಂದರೆ 2 ಕಡೆನೇ ಇರಬೇಕು, ಬಾಲಿಂಗ್ ಇರಬೇಕು, ಬ್ಯಾಟಿಂಗ್ ಇರಬೇಕು, ಇಲ್ಲಾಂದ್ರೆ ಬ್ಯಾಲೆನ್ಸ್ ಇರೋಲ್ಲ. ಸೊ ಅದೇ ಆಗ್ತಿದೆ ಇವಾಗ. ಪ್ರತಿ ಸಾರಿ ವಿರಾಟ್ ಕೊಹ್ಲಿನೇ ಆಡಬೇಕು, ಉಳಿದ ಪ್ಲೇಯರ್ ಯಾಕೆ ಆಡೋದಿಲ್ಲ? ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಮೇಲೆ ತುಂಬ ಪ್ರೆಷರ್ ಇರುತ್ತೆ, ತುಂಬ ಅವರು ಹೆಗಲ್ ಮೇಲೆ ಜವಾಬ್ದಾರಿ ಅನ್ನೋದು ಜಾಸ್ತಿನೇ ಇದೆ. ಕ್ಯಾಪ್ಟನ್ನು ಇವರಿದ್ರು, ಫಾಫ್ ಇದ್ದರು, ಅವರಿಗೆ ಅದೊಂದು ಟೀಮ್ನ ದಡತೆ ಸೇರಿಸೋ ಪ್ರಯತ್ನದಲ್ಲೇ ಇರ್ತಾರೆ. ನನ್ನ ಅನಿಸಿಕೆ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಒಂದು 1 ಡೌನ್ 2 ಡೌನ್ ಬರಬೇಕು ಅವರು ಓಪನಿಂಗ್ ಬರೋದಕ್ಕಿಂತ. ಸೊ ಆವಾಗ ಅವರಿಗೆ ಸ್ವಲ್ಪ, ಅವ್ರು ಆ್ಯಕ್ಚುಲಿ ಫಿನಿಷರು, ಅವರು ಆ ಕರ್ತವ್ಯನ ಅವರು ಆರ್ ಸಿ ಬಿಗೋಸ್ಕರ ಮಾಡಬೇಕು, ಅದೊಂದು ಆಸೆ. ಈ ಸಾರಿ ದಿನೇಶ್ ಕಾರ್ತಿಕ್ ಅವ್ರನ್ನ T20 ವರ್ಲ್ಡ್ ಕಪ್ಗೆ ಸೆಲೆಕ್ಷನ್ ಮಾಡಲಿಲ್ಲ. ಯಾಕಂದರೆ ಆರ್ ಸಿ ಬಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದ್ರು ದಿನೇಶ್ ಕಾರ್ತಿಕ್ ಅವರು. ಬಟ್ ಆರ್ ಸಿ ಬಿ ಟೀಮಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದವ್ರಿಗೆ T20ಯಲ್ಲಿ ಯಾಕೆ ಸಿಗಲಿಲ್ಲ ಚಾನ್ಸು ಅಂತ? ಇದ್ರ ಬಗ್ಗೆ ಇದು ಸೆಲೆಕ್ಷನ್ ಕಮಿಟಿಯವ್ರ ನಿರ್ಧಾರ. ಹೊಸ ಪ್ರತಿಭೆಗೆ ಅವಕಾಶ ಕೊಟ್ಟಿರ್ಬೋದು. ಡಿ ಕೆ ಅವ್ರು ಯಾವತ್ತಿದ್ರು ನಮ್ಮದು ಆಪತ್ ಬಾಂಧವ ಆರ್ ಸಿ ಬಿಗೆ. ಒಳ್ಳೆ ಆಟ ಆಡ್ತಾರೆ, ಅವ್ರ ಆಟ ನೋಡೋಕ್ಕೇ ಒಂದು ಎಂಟರ್ಟೈನಿಂಗ್ ಆಗಿರುತ್ತೆ.
ಆದರೆ ಈ ಇದು ಹೊಸ ಪ್ರತಿಭೆಗೆ ಮೋಸ್ಟ್ಲಿ ಅವಕಾಶ ಕೊಡೋಕ್ಕೋಸ್ಕರ ಇದು ಮಾಡಿರ್ಬೋದು. ಥ್ಯಾಂಕ್ ಯು ಸರ್. ಆರ್ ಸಿ ಬಿಗ ನಮ್ಮ ಬಾಲ್ ಬಸ್ಟರ್ ಟೀಮ್ ಇದೆ, ಅದೇ ನಮ್ಮ ಆರ್ ಸಿ ಬಿ ಥರ ಲಾಯಲ್ ಟೀಮ್. ಯಾವಾಗಲೂ ಸೋಲುತ್ತೆ ಬಟ್ ಸ್ಟಿಲ್ ವಿ ಹೋಪ್ ದ್ಯಾಟ್ ಅದು ವಿನ್ ಆಗುತ್ತೆ, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ. ನಿಮ್ಮ ಫೇವ್ರೆಟ್ ಟೀಮ್ ಪ್ಲೇಯರ್ ಯಾರು ನಿಮ್ಮ ಫೇವ್ರೇಟು ಯಾವುದ್ರಲ್ಲಿ? ಆರ್ ಸಿ ಬಿಯಲ್ಲಿ? ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿನೇ ಯಾಕೆ ಇಷ್ಟ ಅಂತ? ಉಳಿದ ಪ್ಲೇಯರ್ಗಳು ಚೆನ್ನಾಗಿ ಆಡ್ತಿದಾರಲ್ಲ, ಯಾಕೆ? ಸಿ ಇಟ್ ಅಗೇನ್ ಅದು ಬರುತ್ತೆ ಲಾಯಲ್ಟಿಗೆ. ನೋ ಮ್ಯಾಟರ್ ಏನಾಗಲಿ ಟೀಮ್ ಜೊತೆಗೆ ಏನಾಗಲಿ ವಿನ್ ಆಗಲಿ ಸೋಲಿ ಎವ್ರಿ ಟೈಮ್ ಆ ಲಾಯಲ್ಟಿ ಇರುತ್ತೆ ದಟ್ ಐ ಹ್ಯಾವ್ ಟು ಬಿ ದ ಪಾರ್ಟ್ ಆಫ್ ದಟ್ ಟೀಮ್. ಅದಕ್ಕೆ ಇಟ್ಸ್ ಆಲ್ವೇಸ್ ಬಿ ಅಬೌಟ್ ದ ಲಾಯಲ್ಟಿ, ಸೊ ಇಟ್ಸ್ ಆಲ್ವೇಸ್ ವಿರಾಟ್. ದಿನೇಶ್ ಕಾರ್ತಿಕ್ ಅವ್ರ ಬಗ್ಗೆ ಏನು ಹೇಳ್ತೀರಿ? ದಿನೇಶ್ ಕಾರ್ತಿಕ್ ಅವ್ರ ಬಗ್ಗೆ ಐ ಹ್ಯಾವ್ ನಥಿಂಗ್ ಟು ಸೇ. ಅಂದ್ರೆ ಆಪತ್ ಬಾಂಧವ ಅವರೇ ಅಂತಾರೆ ಆರ್ ಸಿ ಬಿ ಟೀಮ್ಗೆ. ಪ್ರತಿ ಸಾರಿ ಸೋಲೋಕ್ ಬಂದಾಗಲೇ ಅವರೇ ಗೆಲ್ಸಿದ್ದಾರೆ ಆರ್ ಸಿ ಬಿನ ಜಾಸ್ತಿ. ಎವ್ರಿ ಟೀಮ್ ಮೆಂಬರ್ ಇಸ್ ಅ ಪಾರ್ಟ್ ಆಫ್ ಇಟ್ ಅಂಡ್ ಎವ್ರಿ ಒನ್ಸ್ ಕಾಂಟ್ರಿಬ್ಯೂಷನ್ ಅದರಲ್ಲಿ ಇರುತ್ತೆ. ಬಟ್ ಎಟ್ ದಿ ಎಂಡ್ ಟೀಮ್ ಬಂದಾಗ ಒನ್ ಮೇನ್ ನೇಮ್ ಬರುತ್ತೆ ವಿರಾಟ್. ಬಟ್ ಇವನ್ ಇಫ್ ವಿರಾಟ್ ಬಟ್ ದೇರ್ ಆರ್ ಆಲ್ ಅದರ್ಸ್ ವಿಲ್ ಬಿ ಪಾರ್ಟ್ ಆಫ್ ಇಟ್. ಸೊ ಅದಕ್ಕೆ ಇವನ್ ದಿನೇಶ್ ಕಾರ್ತಿಕ್ ಇಸ್ ಪಾರ್ಟ್ ಆಫ್ ಇಟ್ ಅಂಡ್ ಹಿ ಈಸ್ ಆಲ್ಸೋ ಫೇವ್ರೇಟ್. ಬಟ್ ಸ್ಟಿಲ್ ಆಸ್ ಅ ಟೀಮ್ ಇಫ್ ಯು ಸೇ ಇಟ್ಸ್ ಆಲ್ವೇಸ್ ಅ ವಿರಾಟ್. ಇವತ್ತಿನ ಮ್ಯಾಚ್ ನೋಡ್ತೀರಾ ಹಾಗಾದ್ರೆ? ಆರ್ ಸಿ ಬಿ ಮತ್ತೆ ಪಂಜಾಬ್ ಮ್ಯಾಚ್ ಇದೆ ಇವತ್ತು ಧರ್ಮಶಾಲದಲ್ಲಿ, ನೋಡ್ತೀರಾ ಮ್ಯಾಚ್ನ? ಖಂಡಿತ. ಇದು ಆರ್ ಸಿ ಬಿಯ ಹೊಸ ಅಧ್ಯಾಯನ. ಇದು DNPL ಕಪ್ ಅಂತ. ಇಲ್ಲಿ ಆರ್ ಸಿ ಬಿಗೆ ರಿಲೇಟೆಡ್ ಅಂದರೆ ಈ ಸಲ ಕಪ್ ನಮ್ಮದೇ ಅಂತ ಒಂದು ಟೀಮ್ ಇದೆ. ಆಮೇಲೆ ಒಟ್ಟು 8 ಟೀಮ್ ಇದೆ. ಸೊ ಒಂದು ಸೈನ್ ಡೆಸ್ಕ್ ಅಂತ ನಮ್ಮ ಕಂಪ್ನಿದು ಕಾರ್ಪೊರೇಟ್ ಕಪ್ಪು ಪ್ರತಿ ವರ್ಷ ಆಗುತ್ತೆ. ಇದು 3ನೇ ಕಪ್ಪು. ಸುಮಾರು ಪ್ರೊಫೆಷ್ನಲ್ಲು ಲೆವೆಲಲ್ಲಿ ಮಾಡಿಸ್ತಾ ಇದ್ವಿ ಈ ಸರಿ. ಸೊ ಕಂಪ್ಲೀಟಾಗಿ ಪ್ರೊಫೆಷ್ನಲ್ ಅಂಪೈರ್ಸು ಆಮೇಲೆ ಕಾಂಪಿಟೇಟರ್ಸ್ ಆ ಲೆವೆಲಲ್ಲಿ ತೊಗೊಂಡು ಎಲ್ಲ ಮಾಡ್ತಾಯಿದ್ದೀವಿ. ಸೊ ಒಂದು 400 ಪೀಪಲ್ ನಮ್ಮ ಎಂಪ್ಲಾಯೀಸ್ ಹೊರಗಡೆ ಎಲ್ಲ ಈವ್ನಿಂಗ್ ಬರ್ತಾರೆ ಇಲ್ಲಿ ಫೈನಲ್ಸ್ಗೆ. ಸೊ ಬಿಗ್ ಕಪ್. IPL ಬಗ್ಗೆ ಹೇಳೋದಾದ್ರೆ, IPL ಬಗ್ಗೆ ಮಾತಾಡಬೇಕಾದ್ರೆ ಈಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಗ್ಗೆ ಏನಂತೀರಿ? ಐ ಥಿಂಕ್ ಒಂದು ವರ್ಷ 2 ವರ್ಷ ಮಿಸ್ಟೇಕ್ಸ್ ಆಗುತ್ತೆ. ಟೀಮ್ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ, ಯಾಕೆಂದರೆ ಇಷ್ಟೊಂದು ಟ್ಯಾಲೆಂಟ್ ಇದೆ. ಬಟ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ 16-15 ವರ್ಷದಿಂದನೂ ಹಿಂಗೆ ಆಗ್ತಾ ಇದೆ ಅಂದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟಲ್ಲೇ ಏನೋ ಪ್ರಾಬ್ಲಮ್ ಇದೆ. ಮೋಸ್ಟ್ಲಿ ಮ್ಯಾನೇಜ್ಮೆಂಟ್ ಟೀಮ್ನವ್ರು ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಕರೆಕ್ಟಾಗಿ. ಹೋಪ್ಫುಲಿ ನೆಕ್ಸ್ಟ್ ಟೈಮ್ ಕಪ್ ವಿನ್ ಆಗ್ತಾರೆ ಅಂದ್ಕೊಂಡಿದ್ದೀನಿ. ಅಲ್ಲ, ಎಷ್ಟು ದಿನದ ಮಟ್ಟಿಗೆ ಈ ಹೋಪ್ ಇಟ್ಕೊಳ್ತೀರಾ ಅಂತ? ಆರ್ ಸಿ ಬಿ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ ಎಷ್ಟು ದಿನ ಇದು ಹೋಪು? ನಮ್ಮ ಮನೆ ಇಲ್ಲ ನಮ್ಮ ಅಪ್ಪ ಅಮ್ಮ ಯಾವತ್ತಿದ್ರು ಅವ್ರು ಆ್ಯಕ್ಚುಲಿ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಹಂಗೆ ನಮ್ಮದು ಹೋಮ್ ಟೀಮು, ನಮ್ಮದು ಟೀಮನ್ನು ನಾವು ಯಾವಾಗಲೂ ಚೇಂಜ್ ಮಾಡಲ್ಲ. ಇನ್ನೂ 10 ವರ್ಷ ಅವ್ರು ಹಿಂಗೆ ಇದ್ರೂ ನಾವು ಸಪೋರ್ಟ್ ಮಾಡ್ತೀವಿ. ಪ್ರತಿ ಸಾರಿ ಬರೀ ವಿರಾಟ್ ಕೊಹ್ಲಿ ಅವರೇ ಒಳ್ಳೆ ಪ್ರದರ್ಶನ ತೋರಬೇಕು, ಯಾಕೆ ಉಳಿದ ಪ್ಲೇಯರ್ಗಳು ಏನು ಮಾಡ್ತಾ ಇದ್ದಾರೆ? ಜನಕ್ಕಂತೂ ಸಿಕ್ಕಾಪಟ್ಟೆ ಈಗಾಗಲೇ ಲಾಯಲ್ ಫ್ಯಾನ್ಸ್ ಇದ್ದಾರೆ ಹಾಗೆ ನೋಡಿದ್ರೆ ಆರ್ ಸಿ ಬಿಗೆ. ಬಟ್ ಆದರೂ ಎಲ್ಲೋ ಒಂದು ಕಡೆ ಅವ್ರಿಗೆ ಮನಸ್ಸಿಗೆ ಒಂದು ಕಡೆ ಬೇಜಾರು, ಯಾಕೆ ಪ್ರತಿ ಸಾರಿ ವಿರಾಟ್ ಕೊಹ್ಲಿನ ಆಡಬೇಕು, ಉಳಿದ ಪ್ಲೇಯರ್ಗಳು ಏನು ಮಾಡ್ತಾ ಇದ್ದಾರೆ ಅಂತ. ಅಲ್ಲ, ಹಾಗೆ ಅಲ್ವಾ. ಇಂಡಿಯಾ ಟೀಮು 90sಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ಆಲ್ಮೋಸ್ಟ್ 8-10 ವರ್ಷ ತುಂಬ ಲೋ ಪರ್ಫಾರ್ಮೆನ್ಸ್ ಇತ್ತು. ಬಟ್ ಸಡನ್ಲಿ ಚೇಂಜ್ ಆಯಿತು. ಸೊ ನಾವು ಆ್ಯಕ್ಚುಲಿ ವಿಲ್ ಹ್ಯಾವ್ ಟು ಹೋಪ್ ಫಾರ್ ದ ಬೆಸ್ಟ್ ಟೈಮ್. ಅಟ್ಲೀಸ್ಟ್ ವಿ ಶುಡ್ ಬಿ ಹ್ಯಾಪಿ ದಟ್ ಸಮ್ಮನ್ ಲೈಕ್ ಕೊಹ್ಲಿ ಈಸ್ ಲೀಡಿಂಗ್ ಅಲ್ವಾ. ಸೊ ಅವ್ರು ನೋಡಿ ಉಳಿದವರು ಅಟ್ಲೀಸ್ಟ್ ನೆಕ್ಸ್ಟ್ ಸೀಸನ್ಗೆ ನೆಕ್ಸ್ಟ್ ಟೀಮು ಹೋಪ್ಫುಲಿ ಅವರಿಂದ ಇನ್ಸ್ಪೈರ್ ಆಗ್ತಾರೆ. ಅದು ಆ್ಯಕ್ಚುಲಿ ಅದು ಪಾಸಿಟಿವ್ ಆಗಿ ನೋಡಿದರೆ ಅದು ಒಳ್ಳೇದಲ್ಲ. ನಾವು ಆ್ಯಕ್ಚುಲಿ ಕೊಹ್ಲಿ ಥರದವ್ರು ನಮ್ಮ ಟೀಮಲ್ಲಿ ಇದ್ದಾರೆ ಅಂತ, ಅದು ಇಟ್ಸ್ ಅ ಪ್ರೈಡ್. ಈ ಬಾರಿ ಕ್ಯಾಮ್ರನ್ ಗ್ರೀನ್ ಅವ್ರನ್ನ ಹೆಚ್ಚಿಗೆ ಬೆಲೆ ಕೊಟ್ಟು ತೊಗೊಂಡ್ರು. ಬಟ್ ಅವರು ಅಷ್ಟೊಂದು ಹೇಳುವಷ್ಟೇನು ಪ್ರದರ್ಶನ ತೋರಲಿಲ್ಲ. ಆದರೂ ಓಕೆ ಪ್ರದರ್ಶನ ತೋರಿದ್ರು. ಅಷ್ಟೊಂದು ಕಾಸ್ಟ್ಲಿ ಅವ್ರನ್ನ ದುಡ್ಡು ಕೊಟ್ಟು ತೊಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ಒಂದೊಂದು ಸಾರಿ ಹಾಗೆ ಆಗುತ್ತಲ್ವ. ನಿಮ್ದು ಆ್ಯಕ್ಚುಲಿ ಒಂದು ಬೆಟ್ಟಿಂಗ್ ಇದ್ದಾಗೆ ಅದು. ಸೊ ಅವರು ಚೆನ್ನಾಗಿ ಮಾಡಿದರೆ ನಿಮ್ಮ ದುಡ್ಡು ಬರುತ್ತೆ. ಈಗ ಮ್ಯಾಕ್ಸ್ವೆಲ್ಲು ಲಾಸ್ಟ್ ಸೀಸನ್ ತುಂಬ ಚೆನ್ನಾಗಿ ಆಡಿದರು. ಬಟ್ ಈ ಸೀಸನ್ನು ಏನೂ ಪರ್ಫಾರ್ಮ್ ಮಾಡಿಲ್ಲ. ಸೊ ಅದನ್ನು ಮ್ಯಾನೇಜ್ಮೆಂಟ್ ಬ್ಲೇಮ್ ಮಾಡೋಕ್ಕಾಗಲ್ಲ. ಅದನ್ನು ಆ್ಯಕ್ಚುಲಿ ಕ್ಯಾಪ್ಟನ್ ಒಂದು ಸ್ವಲ್ಪ ಕೋಚ್ ಮಾಡಿ ಅವರಿಗೆ ಸ್ವಲ್ಪ ಎನ್ಕರೇಜ್ ಮಾಡಿ ಮಾಡಬೇಕಿತ್ತೇನೋ. ಸೊ ಆ ಥರ ಮಿಸ್ಟೇಕ್ಸ್ ಆಗುತ್ತೆ. ಬಟ್ ಈಗ ಅವ್ರು ಪರ್ಫಾರ್ಮ್ ಮಾಡಿಲ್ಲ ಅಂದರೂ ಇನ್ನೊಂದಿಬ್ಬರು ಮಾಡೋ ಥರ ಟೀಮ್ ರೆಕ್ರೂಟ್ ಮಾಡ್ಕೋಬೇಕಾಗಿತ್ತು, ಅಲ್ಲಿ ಮಿಸ್ಟೇಕ್ ಆಗಿದೆ. ಕ್ಯಾಮ್ರನ್ ಗ್ರೀನ್ ಮೇ ಬಿ ಐ ಥಿಂಕ್ ನೆಕ್ಸ್ಟ್ 2 to 3 ಮ್ಯಾಚಲ್ಲಿ ಆಡ್ಬೋದು. ಬಟ್ ಅವರು ಒಬ್ಬರ ಮೇಲೆ ಬೆಟ್ಟಿಂಗ್ ಮಾಡಿದ್ದು ಪ್ರಾಬ್ಲಮ್ ಆಯಿತು ಅನ್ಸುತ್ತೆ. ಅವ್ರಿಗೆ ಅಷ್ಟೊಂದು ದುಡ್ಡು ಕೊಡೋದು ಬೇರೆ ಇನ್ನೊಂದಿಬ್ಬರನ್ನ ಚೆನ್ನಾಗಿರೋನ್ನ ಕರ್ಕೊಂಬರ್ಬೋದಾಗಿತ್ತು. ಕನ್ನಡಿಗರಿಗೆ ಯಾಕೆ ಸ್ಥಾನಮಾನ ಕೊಡೋದಿಲ್ಲ ಜಾಸ್ತಿ ಆರ್ ಸಿ ಬಿಯಲ್ಲಿ? ಯಾಕೆ ಫಾರಿನ್ ಪ್ಲೇಯರ್ಸ್ಗಳೇ ಬೇಕು? ಯಾಕೆ ಹೊರಗಿನ ಪ್ಲೇಯರ್ಸ್ಗಳೇ ಬೇಕು? ಬೇರೆ ರಾಜ್ಯದ ಪ್ಲೇಯರ್ಸ್ಗಳೇ ನಮ್ಮ ಕರ್ನಾಟಕ ರಾಜ್ಯದ ಪ್ಲೇಯರ್ಸ್ಗಳಿಗೆ ಯಾಕೆ ಮರ್ಯಾದೆ ಕೊಡೋದಿಲ್ಲ ಅಂತ? ನಂಗೆ ಗೊತ್ತಿಲ್ಲ. ಅದು ಕೊಡ್ಬೇಕು ಆ್ಯಕ್ಚುಲಿ. ಒಂದು ಸಪೋರ್ಟ್ ಮಾಡೋರಿಗೆ, ಆರ್ ಸಿ ಬಿ ಫಾಲೋವರ್ಸಿಗೆ ಒಂದು ಖುಷಿ ಇರುತ್ತೆ, ಒಂದು ಎನ್ಕರೇಜ್ಮೆಂಟ್ ಇರುತ್ತೆ, ನಮ್ಮವರು ನಮ್ಮ ಹುಡುಗರು ಅಂತ. ಐ ಥಿಂಕ್ ರಾಹುಲ್ ಇದ್ದರು ಫಸ್ಟ್ 1-2 ಸೀಸನಲ್ಲಿ. ಆಮೇಲೆ ಯಾರು ಇಂಪಾರ್ಟೆಂಟ್ ಪ್ಲೇಯರ್ಸ್ ಇಲ್ಲ. ಇವರು ಪ್ರಸಿದ್ಧ ಕೃಷ್ಣ ಎಲ್ಲ ಬೇರೆ ಟೀಮಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ.
ಇನ್ಫ್ಯಾಕ್ಟ್ ಕರ್ನಾಟಕದವ್ರದ್ದೇ ಒಂದು ಟೀಮ್ ಮಾಡ್ಬೋದು ಅಟ್ಲೀಸ್ಟ್ ಮೆಜಾರಿಟಿ ಅವ್ರದ್ದು. ಬಟ್ ಮೋಸ್ಟ್ಲಿ ಏನಾಗುತ್ತೆ ಅಂದರೆ ಎಲ್ಲ ಪ್ರೊಫೆಷ್ನಲ್ಸ್ ಮ್ಯಾನೇಜ್ ಮಾಡ್ತಾರೆ. ಸೊ ಅವರಿಗೆ ಇದು ಲೋಕಲ್ ಸೆಂಟಿಮೆಂಟ್ಸ್ ಎಲ್ಲ ತುಂಬ ಏನಿರಲ್ಲ. ಸೊ ಹಂಗಿದ್ದಾಗ ಅವರು ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಆಮೇಲೆ ಅವ್ರದ್ದೇನೋ ಪ್ರೆಡಿಕ್ಷನ್ ಮೇಲೆ ಸೆಲೆಕ್ಟ್ ಮಾಡಿಬಿಡ್ತಾರೆ. ಸೊ ಅದನ್ನ ಡೆಫಿನೆಟ್ಲಿ ಐ ಥಿಂಕ್ ಅಲ್ಲಿ ಬಿ ಅದೊಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಯಾಕೆಂದರೆ ಲೋಕಲ್ ಬಾಯ್ಸ್ಗೆ ಆ ಥರ ಸೆಂಟಿಮೆಂಟ್ಸ್ ಅಟ್ಯಾಚ್ಮೆಂಟು ಜಾಸ್ತಿ ಇರುತ್ತೆ, ನಮ್ಮ ಟೀಮು ನಮ್ಗೆ ಆಡಬೇಕು ಅಂತ. ಬಟ್ ಈಗ ಹೊರಗಡೆಯಿಂದ ಬರೋರಿಗೆ ಈ ಫಾರಿನರ್ಸ್ ಇದ್ದರೂ ಇರ್ಬೋದು, ಬೇರೆಯವ್ರು ಇದ್ದರೂ ಇರ್ಬೋದು, ಅವರಿಗೆ ಅವರು ಒಂದು ಟೀಮು ಒಂದು ಪ್ರೊಫೆಷನ್ ಅಂತ ಆಡ್ತಾರೆ ಅಷ್ಟೇ. ಬಟ್ ಆ ಥರ ಬಾಂಡಿಂಗ್ ಇರಲ್ಲ, ನಮ್ಮ ನೆಲದ ಮೇಲೆ ಮಮತೆ ಇರಲ್ಲ. ಓಕೆ ಸರ್, ನಿಮ್ಮ ಹೆಸರು? ಕೃಪೇಶ್ ಭಟ್ ಅಂತ. ಥ್ಯಾಂಕ್ ಯು. ಇದು RCBಯ ಹೊಸ ಅಧ್ಯಾಯನ ಸರ್? ಹೌದು ಸರ್, ಇದು ನಾವು ನಮ್ಮ 3ನೇ ವರ್ಷದ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಐ ಥಿಂಕ್ ಟ್ರೈನ್ ಟು ಕ್ರಿಯೇಟ್ ಅ ವೆರಿ ಸಿಮಿಲರ್ ಕೈಂಡ್ ಆಫ್ ಎ ಪ್ರೋಗ್ರಾಮ್. ಇಟ್ ವಿಲ್ ಎಸೆನ್ಷಿಯಲಿ ಹೆಲ್ಪ್ಸ್ ಅಸ್ ಟು ಕೊಲಾಬ್ರೇಟ್ ಫಾರ್ ಬೆಟರ್. ದಟ್ಸ್ ವಾಟ್ ಇಟ್ ಇಸ್. ಈ ಬಾರಿ IPL ಅಲ್ಲಿ RCB ಪ್ಲೇ ಆಫ್ ಅಂತ ತಲುಪುತ್ತಾ ಅಂತ? ನಾವು ಅಟ್ಲೀಸ್ಟ್ ಅವರಿಗಿರೋ ಒಂದು ಜಿಂಕ್ಸನ್ನು ಕ್ಲೋಸ್ ಮಾಡೋಣ ಅಂತ ಇದ್ದೀವಿ. ನಮ್ಮ ಟೀಮ್ ಹೆಸರು ಈ ಸಲ ಕಪ್ ನಮ್ಮದೇ ಅಂತ ಹೇಳ್ಬಿಟ್ಟು, ಹಾಗಾಗಿ ಪ್ರಾಬ್ಲಿ ವಿ ವಿಲ್ ಬ್ರೇಕ್ ದಟ್ ಜಿಂಕ್ಸ್ ಆ್ಯಂಡ್ ಹೆಲ್ಪ್ ದೆಮ್ ಟು ಕೈಂಡ್ ಆಫ್ ವಿನ್ ದ ಮ್ಯಾಚಸ್. ಈ ಸಲ ಕಪ್ ನಮ್ಮದೇ ಅಂತ ಪ್ರತಿ ಸಾರಿ ಲಾಯಲಿಟಿ ತೋರಿಸ್ತಾನೆ ಬರ್ತಾ ಇದೆಯೋ, ಬಟ್ ಕಪ್ ಇನ್ನೂವರೆಗೂ ನಮ್ಮ ಕೈಯಲ್ಲಿ ಬಂದಿಲ್ಲ. ಅದು ಎಷ್ಟರ ಮಟ್ಟಿಗೆ ಬೇಜಾರು ನಿಮಗೆ ಅಂತ? ಬೇಜಾರಿದೆ, ಬಟ್ ಎಟ್ ದ ಸೇಮ್ ಟೈಮ್ ಇಟ್ ಇಸ್ ಅ ವೆರಿ ಫೇವರೇಟ್ ಟೀಮ್. ಸೊ ಆಬ್ವಿಯಸ್ಲಿ ವಿಲ್ ಕಂಟಿನ್ಯೂ ಟು ಸಪೋರ್ಟ್. ಎಂಡ್ ಆಫ್ ಇಟ್ ಇಸ್ ಸ್ಪೋರ್ಟ್ಸ್ ಇಸ್ ಆಲ್ ಅಬೌಟ್ ಸಪೋರ್ಟ್. ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಇಸ್ ಅ ಪಾರ್ಟ್ ಆಫ್ ದ ಗೇಮ್, ಬಟ್ ಐ ಥಿಂಕ್ ಎಸೆನ್ಷಿಯಲಿ ವಿ ವಿಲ್ ಸಪೋರ್ಟ್ ದೆಮ್ ಫಾರ್ ಶೋರ್. ಯಾಕೆ RCBಗೆ ಕನ್ನಡಿಗರ ಸ್ಥಾನಮಾನ ಯಾಕಿಲ್ಲ RCBಯಲ್ಲಿ ಜಾಸ್ತಿ ಅಂತ? ಐ ಥಿಂಕ್ ನಾವು ಇಂಡಿಯಾ ಅಂತ ಒಟ್ಟಿಗೆ ನೋಡಬೇಕಾದ್ರೆ ಐ ಡೋಂಟ್ ಥಿಂಕ್ ವಿ ಶುಡ್ ಲುಕ್ ಅಟ್ ಇಟ್ ಸ್ಟೇಟ್ ವೈಸ್ ಬೈಫಿಕೇಶನ್ ನೋ ಮ್ಯಾಟರ್ ವಾಟ್. ಎಂಡ್ ಆಫ್ ಇಟ್ ಐ ಥಿಂಕ್ ಇಟ್ಸ್ ಇಂಡಿಯಾ. India as a country, I think we have to represent. I think we have players across globe, across India, right? So it doesn't really matter to that. ಈ ಬಾರಿ IPLನಲ್ಲಿ RCB ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಏನೋ ಒಂದು ಪರ್ಫಾರ್ಮೆನ್ಸ್ ತೋರಿಸಲಿಲ್ಲ. ಆದರೂ ಸಹ ಸತತ 3 ಮ್ಯಾಚ್ ಗೆದ್ದಿದ್ದಾರೆ ಈಗ. ಹಾಗಾದರೆ ಪ್ಲೇ ಆಫ್ ಅಂತ ತಲುಪ್ಬೋದಾ ಅಂತ? ಯಾವ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ RCB ಪ್ಲೇ ಆಫ್ನ ತಲುಪ್ಬೋದು ಅಂತ? ನಮಗಿಂತ ಅವರು ವೆಲ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದಾರೆ. ಸೊ ದೇ ಹ್ಯಾವ್ ಅ ಸ್ಟ್ರಾಟಜಿ ಫಾರ್ ಬೆಟರ್. ಐ ಥಿಂಕ್ ವಿಲ್ ಕಂಟಿನ್ಯೂ ಟು ಸಪೋರ್ಟ್. ಬೀಯಿಂಗ್ ಎ ಸ್ಟ್ರಾಂಗ್ ಫ್ಯಾನ್ ಆಫ್ ದೆಮ್, ವಿಲ್ ಕಂಟಿನ್ಯೂ ಟು ಸಪೋರ್ಟ್ ಫಾರ್ ಶೋರ್. ಪ್ರತಿ ಸಾರಿ ಬರೀ ವಿರಾಟ್ ಕೊಹ್ಲಿ ಅವರೇ ಆಟ ಆಡ್ತಾ ಬರ್ತಾ ಇದ್ದಾರೆ. ಉಳಿದ ಪ್ಲೇಯರ್ಗಳು ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಪ್ರದರ್ಶನ ತೋರಿಸ್ತಿಲ್ಲ. ಆಮೇಲೆ ಬೌಲಿಂಗ್ ಅಂತೂ ತುಂಬಾ ಕಳಪೆ ಇದೆ. ಈ ಬಗ್ಗೆ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ದೂರೋದಾದರೆ ಏನು ದೂರ್ತೀರಾ ಅಂತ? ಐ ಥಿಂಕ್ ಇಟ್ಸ್ ವೆರಿ ಡಿಫಿಕಲ್ಟ್. ಏನಕ್ಕೆ ಅಂತಂದರೆ ಪ್ರತಿ ಸಲ ಮ್ಯಾಚ್ ಆದಾಗಲೂ ನೀವು ನೋಡಿದರೆ ಫಸ್ಟ್ ಇನಿಷಿಯಲ್ ಮ್ಯಾಚಸಲ್ಲಿ ವಿಲ್ ಕಂಟಿನ್ಯೂ ಟು ಲೂಸ್, ಬಟ್ ಇನ್ ದ ಲಾಸ್ಟ್ ಮೂಮೆಂಟ್ ವಿಲ್ ಕೈಂಡ್ ಆಫ್ ಕಮ್ ಬ್ಯಾಕ್ ಟು ಸೆಮಿಫೈನಲ್ ಆರ್ ಎ ಫೈನಲ್. ಟು ದಟ್ ಎಕ್ಸ್ಟೆಂಟ್ ಐ ಥಿಂಕ್ ವಿ ಆರ್ ಪ್ರಿಟಿ ಕಾನ್ಫಿಡೆಂಟ್ ದಟ್ ದಿಸ್ ಟೈಮ್ ಆಲ್ಸೋ ದೇ ವಿಲ್ ಗೆಟ್ ದೇರ್. RCB ಮ್ಯಾನೇಜ್ಮೆಂಟ್ ಬಗ್ಗೆ ಏನಂತೀರಾ? ನೋ ಕಾಮೆಂಟ್ಸ್ ಇನ್ ದ್ಯಾಟ್ ಫಾರ್ ಶೋರ್. ಥ್ಯಾಂಕ್ ಯು ಸರ್. ಪ್ರತಿ ಕಳೆದ ಬಾರಿ ಮುಂಬೈ ಟೀಮ್ ಅವ್ರ ಜೊತೆ ಒಳ್ಳೆ ಆಟ ಆಡಿದ್ರು ಕ್ಯಾಮ್ರನ್ ಗ್ರೀನ್ ಅವರು. ಈ ಬಾರಿ ಯಾಕೆ ಬ್ಯಾಟಿಂಗಲ್ಲಿ ಅಷ್ಟೊಂದು ಎಡವಿದ್ರು ಅಂತ? ಯಾರು? ಮುಂಬೈ ಕ್ಯಾಮ್ರನ್ ಗ್ರೀನ್ ಅವರು ಒಂದು ಪೊಸಿಷನ್ ಅವ್ರನ್ನ ಆಡಿಸ್ತಾ ಇರೋದು. ಬೇಸಿಕಲಿ ಅವ್ರು 4 ಡೌನ್ ಬರೋದು, ಅವ್ರನ್ನ ತುಂಬ ಕೆಳಗಡೆ ಆಡಿಸ್ತಾರೆ. 6th ಡೌನ್ ಎಲ್ಲ ಅದು ಆ್ಯಕ್ಚುಲಿ ಅವ್ರ ಬ್ಯಾಟಿಂಗ್ ಪೊಸಿಷನ್ ಅಲ್ಲ ನನ್ನ ಪ್ರಕಾರ. ಅವರಿಗೆ ಟೈಮ್ ತೊಗೊಂಡು ಆಡೋದು, ಹಾಗಾಗಿ ಅವರ ಪೊಸಿಷನ್ ಕರೆಕ್ಟಾಗಿ ಸೆಟ್ ಆಗಿಲ್ಲ ನನ್ನ ಅನಿಸಿಕೆ. ಕಳೆದ ಎಷ್ಟೋ ಮ್ಯಾಚನ್ನ ವಿಲ್ ಜಾಕ್ಸನ್ ಅವ್ರನ್ನ ಕೂರಿಸಿದ್ರು ಕಳೆದ ಎಷ್ಟೋ ಮ್ಯಾಚಲ್ಲಿ. ಬಟ್ ಲಾಸ್ಟ್ ಈ ಒಂದು ಹಂತದಲ್ಲಿ ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಈ ಹ್ಯಾಟ್ರಿಕ್ ಗೆಲ್ಲುವುದಲ್ಲಿ ಅವ್ರದ್ದು ಒಂದು ಪರ್ಫಾರ್ಮೆನ್ಸ್ ಇದೆ. ಈ ಬಗ್ಗೆ ವಿಲ್ ಜಾಕ್ಸ್ ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವರು ಒಂದು ಉದಯೋನ್ಮುಖ ಲೈಕ್ ಈಸ್ ಎ ಪರ್ಫಾರ್ಮರ್, ಬಟ್ ಈಗಲೇ ಏನಾದರೂ ಹೇಳೋದು ಡೌಟ್ಫುಲ್. 1-2 ಮ್ಯಾಚ್ ಆಡಿದ್ದಾರೆ. ಲಾಸ್ಟ್ ಸೆಂಚುರಿ ಹೊಡೆದಿದ್ದು ತುಂಬ ಖುಷಿಯಾಗಿತ್ತು, ಯಾಕಂದರೆ ದಟ್ ಈಸ್ ಒನ್ ಆಫ್ ದಿ ಫೇಮಸ್ ಸೆಂಚುರಿ ಫಾರ್ RCB. ಹಂಗಾಗಿ ದೇಶದ ಪ್ರೀಮಿಯರ್ ಲೀಗಲ್ಲೂ ಒಳ್ಳೆ ಚೆನ್ನಾಗಿ ಆಡ್ತಾರೆ. ಅವ್ರಿಗೆ ಇನ್ನೂ ಚಾನ್ಸ್ ಕೊಡಬೇಕು. ಬಿಗ್ ಬ್ಯಾಶಲ್ಲೆಲ್ಲ ಚೆನ್ನಾಗಿ ಆಡ್ತಾರೆ ವಿಲ್ ಜಾಕ್ಸ್ ಅವರು. ಬಟ್ RCBಯಲ್ಲೂ ಈಗ ಹಾಗೆ ಆಡ್ತಾ ಇದ್ದಾರೆ. ಅವ್ರನ್ನ ಮುಂದಿನ IPL ಅಲ್ಲಿ ಉಳಿಸ್ಕೊಳ್ತಾರಾ ಇಲ್ವಾ RCB ಅವರು? ಉಳಿಸ್ಕೊಳ್ಬೇಕು, ಯಾಕಂದರೆ ಅವ್ರ ಥರ ಪ್ಲೇಯರ್ ಇನ್ನೊಬ್ರು ಸಿಗಲ್ಲ ಬೇರೆ ಕಡೆ ಹೋದರೆ. ಆ್ಯಂಡ್ ಈಗಿರೋ ಕರೆಂಟ್ ಅವರ ಅಮೌಂಟಿಗೆ ಬೇಸ್ ಪ್ರೈಸಿಗೆ ಐ ಥಿಂಕ್ ಯು ಶುಡ್ ರಿಟೈನ್ ಹಿಮ್. ಯಾಕೆ ಬೌಲಿಂಗ್ ಲೈನಪ್ನ ಪ್ರತಿ ಬಾರಿ ಬೌಲಿಂಗ್ ಲೈನಪ್ಪಲ್ಲೇ ಎಡುತ್ತಾರೆ RCB ಅವರು ಅಂತ? ಮ್ಯಾನೇಜ್ಮೆಂಟ್ ಟೀಮ್ ಬಗ್ಗೆ ಏನು ಹೇಳ್ತೀರಿ ಸರ್? ಮ್ಯಾನೇಜ್ಮೆಂಟ್ ಟೀಮ್ ಈಗ ಚೇಂಜ್ ಆಗಿದೆ, ಬಟ್ ಕೋಚಿಂಗ್ ಸ್ಟಾಫ್ ಎಲ್ಲ ಚೇಂಜ್ ಆಗಿದ್ದಾರೆ. ನೆಕ್ಸ್ಟ್ ಮ್ಯಾನೇಜ್ಮೆಂಟು ಚೇಂಜ್ ಆಗಬೇಕು, ಇಲ್ಲಾಂದರೆ ನಾವು ಈ ಸಲ ಕಪ್ ನಮ್ಮದೇ ಅಂತಲೇ ಅಂತ ಇರ್ತೀವಿ ಯಾವಾಗಲೂ. ಪ್ರತಿ ಬಾರಿ ಬರೀ ವಿರಾಟ್ ಕೊಹ್ಲಿನೇ ಆಡಬೇಕು, ಯಾಕೆ ಉಳಿದ ಪ್ಲೇಯರ್ಸ್ಗಳು ಏನು ಮಾಡ್ತಾ ಇದ್ದಾರೆ ಅಂತ? ಆಡ್ತಾರೆ, ಆಡಲ್ಲ ಅಂತಲ್ಲ, ಜಸ್ಟ್ ಫೋಕಸ್ ಮಾತ್ರ ಅವ್ರ ಮೇಲೆ ಹೋಗಿರುತ್ತೆ. ಮೊನ್ನೆ ವಿಲ್ ಜಾಕ್ಸ್ ಆಡಿದಾಗ ವಿರಾಟ್ ಕೊಹ್ಲಿ ಸಪೋರ್ಟಿಂಗ್ ಆಗಿದ್ರು, ಗೊತ್ತಾಗಲಿಲ್ಲ ಅಷ್ಟೇ. ಸೊ ಅದೇ ಥರ ಚಾನ್ಸ್ ಕೊಟ್ಟು ನೋಡಬೇಕಷ್ಟೇ. ಸೊ ಏನು ಮಾಡೋಕ್ಕಲ್ಲ, ಕೆಲವು ಮ್ಯಾಚಲ್ಲಿ ಅವರು ಎಡುತ್ತಾರೆ, ಕೆಲವು ಮ್ಯಾಚಲ್ಲಿ ಆಡ್ತಾರೆ. ಈ ಸೀಸನಲ್ಲಿ ಫಾರ್ಮಲ್ಲಿ ಇದ್ದಾರೆ. ಸೊ ಇಟ್ಸ್ ಎ ಟೀಮ್ ಗೇಮ್. ಎಷ್ಟು ಲಾಯಲ್ ಆಗಿದ್ದೀರಿ RCBಗೆ? ಸರ್ ನಮ್ಮದು ಯಾವಾಗಿದ್ರು RCBನೇ ಸರ್. ಸೊ ಅದರಲ್ಲಿ ಚೇಂಜ್ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.